ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸುಧಾಕರ್ ಅಂತೇಳಿ, ಸುಧಾಕರ್ ಅಡ್ಡೆ ಅಂತ. ಇದು ಯಾವುದು ಊರು ಸರ್ ಇದು? ಇದು ಕಾರಿಂಜ ಬೈಲು, ಕಾರಿಂಜೆ ಬೈಲು, ಬಂಟ್ವಾಳ ತಾಲೂಕು. ಬಂಟ್ವಾಳ ತಾಲೂಕು. ಈ ತೋಟಕ್ಕೆ ತಾವು ಒಂದು ವರ್ಷದಿಂದ ನಮ್ಮ ಈ ಮೋದಿಗೆ, ಸ್ವದೇಶಿ ಗೊಬ್ಬರನ ತಾವು ಹಾಕ್ತಾ ಇದ್ದೀವಿ. ಆಗ್ತಾ ಇದೆ. ಇದರ ಬಗ್ಗೆ ತಮಗೆ ಏನ್ ಅನಿಸ್ತಾ ಇದೆ? ನಮ್ಮ ಗಿಡದಲ್ಲಿ ಈ ಸಲ ಕೊಳೆ ರೋಗ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಹಳದಿ ಚುಕ್ಕೆ ರೋಗ ಕೂಡ ಕಡಿಮೆ ಆಗಿದೆ. ಈಗ ಕಾಣ್ತಾ ಇಲ್ಲ ಎಲ್ಲಿ ಹಳದಿ ಚುಕ್ಕೆ. ಮತ್ತೆ ಈ ಸಲ ಮಳೆಯಿಂದಾಗಿ ಸ್ವಲ್ಪ ಉದುರ್ತಾ ಇದೆ, ಅದು ಬೇರೆ ವಿಷಯ. ಅದರ್ವೈಸ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಮಣ್ಣಿನಲ್ಲಿ ನಾವು ನೋಡುವಾಗ ಎರೆಹುಳು ಕಾಣ್ತಾ ಇದೆ. ಕಾಣ್ತಾ ಇದೆ. ಮುಂಚೆ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಮುಂಚೆ ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ, ಈಗ ಸಿಗ್ತಾ ಇದೆ. 1 ವರ್ಷ ಆಯ್ತು. ಈಗ ನಾವು ಆಗಸ್ಟ್ಗೆ 1 ವರ್ಷ ಆಯ್ತು ಇದನ್ನು ಸ್ಟಾರ್ಟ್ ಮಾಡಿ. ಈಗ ಗಿಡ ನೋಡುವಾಗ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸಮಾಧಾನ ಇದೆ. ನಾವೊಂದು 2 ಗಿಡ ನೋಡುವ. ಮತ್ತೆ ಯಾಕೆ ಎರೆಹುಳು ಸಿಗ್ತಾ ಇದೆ ಈಗ? ಹೌದು, ಯಾಕೆಂದ್ರೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದನ್ನ ಕಂಪ್ಲೀಟ್ ನಿಲ್ಸಿದ್ದೇವೆ. ಹೌದು, ಎಸ್, ಸೂಪರ್. ನೀವು ಸಾವಯವ ಪದ್ಧತಿನ ಈಗ ಮಾಡ್ತಾ ಇದ್ದೀರಿ. ಹೌದು. ಅದರಿಂದಾಗಿ ಈಗ 1 ವರ್ಷದಿಂದ ನಿಮಗೆ ಎಷ್ಟೋ ಇದರಲ್ಲಿ ಇದು ಕಾಣ್ತಾ ಇದೆ, ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಲ್ವಾ? ಓಕೆ ಸರ್, 1-2 ಗಿಡ ನೋಡುವ ಸರ್ ನಾವು. ಎಸ್, ಇವರು ಅಡಿಕೆನೂ ಹಾಗೇನೆ. ಅಡಿಕೆ ಹೇಗಿದೆ ಸರ್ ಈ ಸಲ? ಅದಕ್ಕೆ ಸ್ವಲ್ಪ ಕೊಳೆ ಇದು ಉದುರಿದೆ, ಆದ್ರೂ ಕೂಡ ಪರವಾಗಿಲ್ಲ ಅಲ್ವಾ? ನೋಡಿ ಇಲ್ಲಿ ನೋಡಿ ಹೇಗೆ ನಿಂತಿದೆ ನೋಡಿ ಅಡಿಕೆಗಳೆಲ್ಲ. ಎಲ್ಲ ನೋಡ್ಬೋದು ತಾವು, ಚೆನ್ನಾಗಿದೆ. ಓಕೆ ಸರ್, ತಾವು ಓವರಾಲ್ ಆಗಿ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸಾವಯವ ಪದ್ಧತಿಯನ್ನು ಯೂಸ್ ಮಾಡೋದು ಬೆಟರ್ ಅಂತ ಕಾಣ್ತದೆ ಅಲ್ವಾ? ನೋಡುವ ಸರ್, ಈಗಲೂ ತಗೊಂಡ್ರಿ ತಾವು. ಇನ್ನೊಂದು ದಿವಸದಲ್ಲಿ ಇದಕ್ಕೆ ಹಾಕ್ತೀರಾ? ಇವತ್ತು ನಾಳೆ ಹಾಕ್ತೀರಾ? ನೋಡುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.